ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬಂದಿದ್ದೀನಿ ಚಂದ್ರಗಿರಿ ಬೆಟ್ಟಕ್ಕೆ. ಚಂದ್ರಗಿರಿ ಬೆಟ್ಟ ಅಂತ ಅಂದರೆ ಚಿಕ್ಕ ಬೆಟ್ಟನ ಚಂದ್ರಗಿರಿ ಬೆಟ್ಟ ಅಂತ ಕರೀತಾರೆ, ದೊಡ್ಡ ಬೆಟ್ಟನ ವಿಂಧ್ಯಗಿರಿ ಬೆಟ್ಟ ಅಂತ ಕೂಡ ಕರೀತಾರೆ. ಚಿಕ್ಕ ಬೆಟ್ಟದ ಅತ್ಯಂತ ಪುರಾತನವಾದ ಹೆಸರು ಕಳ್ಬಪ್ಪು ಅಂತ. ಇತಿಹಾಸದ ಪ್ರಕಾರ ಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 12ನೇ ಶತಮಾನದವರೆಗೂ ಇದು ಬೆಳ್ಗೊಳದ ಜೀವಾಳ ಆಗಿತ್ತು ಅಂತಲೇ ಹೇಳ್ಬೋದು. ಈ ಬೆಟ್ಟಕ್ಕೆ ಚಂದ್ರಗುಪ್ತ ಹಾಗೆ ಗುರುಬಾಹು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಬಂದಿದ್ರು ಅಂತ ಹೇಳಲಾಗುತ್ತೆ. ಆದರೆ ಇಲ್ಲಿನ ಶಾಸನಗಳ ಪ್ರಕಾರ ಇದು ಕ್ರಿಸ್ತಶಕ 600ರಿಂದ ಈಚಿನವು. ಈ ಬೆಟ್ಟಕ್ಕೆ ತಪಸ್ವಿಗಳ ಸಾಧಕರ ನೆಚ್ಚಿನ ತಾಣವಾಗಿತ್ತು. ಭದ್ರಬಾಹು ಮುನಿಗಳು ಇಲ್ಲಿ ದೇಹಾಂತಗೊಂಡಿದ್ದರಿಂದ ಈ ಬೆಟ್ಟದ ಪಾವಿತ್ರತೆ ಮತ್ತು ಹಿರಿಮೆನ ನೂರ್ಮಡಿಗೊಳಿಸಿ ಹೆಚ್ಚು ಹೆಚ್ಚು ಭಕ್ತರನ್ನು ಆಕರ್ಷಿಸಿತು. ಕ್ರಿಸ್ತಶಕ 7ನೇ ಶತಮಾನದಿಂದ ಚಿಕ್ಕ ಬೆಟ್ಟವು ಸಮಾಧಿ ಅಥವಾ ಇಚ್ಛಾಮರಣ ಹೊಂದುವವರಿಗೆ ಕೇಂದ್ರವಾಗಿತ್ತು. ಇದನ್ನು ನಾವು ತೀರ್ಥಗಿರಿ ಅಥವಾ ಋಷಿಗಿರಿ ಎಂದು 7ನೇ ಶತಮಾನದಲ್ಲಿ ಕರೆಯಲಾಗ್ತಿತ್ತು. ಈ ಕ್ಷೇತ್ರದಲ್ಲಿ ದೊರೆತಿರುವ 106 ಸಮಾಧಿ ಸ್ಮಾರಕಗಳಲ್ಲಿ 92 ಸ್ಮಾರಕಗಳು ಚಿಕ್ಕ ಬೆಟ್ಟದ ಮೇಲಿವೆ. 47 ಶ್ರಮಣರು, 9 ಕಂತಿಯರು ಹಾಗೂ 5 ಗೃಹಸ್ಥರು 7-8ನೇ ಶತಮಾನದ ಕಾಲಾವಧಿಯಲ್ಲಿ ಚಿಕ್ಕ ಬೆಟ್ಟದ ಮೇಲೆ ಮರಣ ಹೊಂದಿದ ಸ್ಪಷ್ಟ ಉಲ್ಲೇಖಗಳು ಕೂಡ ಇವೆ. ಶ್ರವಣಬೆಳಗೊಳದ ಇತಿಹಾಸದ ಆರಂಭ ಕಾಲದಲ್ಲಿ ಸಮಾಧಿ ಮರಣವು ಇಲ್ಲಿ ತುಂಬಾ ರೂಢಿಯಲ್ಲಿತ್ತು. ಚಿಕ್ಕ ಬೆಟ್ಟವು ಸಮುದ್ರ ಮಟ್ಟಕ್ಕಿಂತ 3049 ಅಡಿ ಎತ್ತರದಲ್ಲಿದೆ. ಅಂದರೆ ನೆಲಮಟ್ಟದಿಂದ ಸುಮಾರು 200 ಅಡಿ ಎತ್ತರದಲ್ಲಿದೆ. ಚಿಕ್ಕ ಬೆಟ್ಟದಲ್ಲಿ 240 ಮೆಟ್ಟಿಲುಗಳನ್ನ ಹೇರಿ ನಾವು ಮೇಲ್ಗಡೆ ಹೋಗ್ಬೇಕಾಗತ್ತೆ. ದೊಡ್ಡ ಬೆಟ್ಟನ ಮುಗಿಸ್ಕೊಂಡು ನಾವು ಚಿಕ್ಕ ಬೆಟ್ಟಕ್ಕೆ ಬರೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿತ್ತು. ಆಲ್ರೆಡಿ 12 ಆಗಿತ್ತು ಅನ್ಕೋತೀನಿ. ತುಂಬಾ ಬಿಸಿಲು ಕೂಡ ಇತ್ತು. ಹಾಗೆ ಇಲ್ಲಿ ಕಲ್ಮೇಲೆ ನಡೀತಿರೋದ್ರಿಂದ ತುಂಬಾ ಕಾಲಂತೂ ಸುಟ್ಟೋಗೋ ರೀತಿ ಆಗಿತ್ತು. ನೀವೇನಾದರೂ ವಿಸಿಟ್ ಮಾಡಿದ್ರೆ ಬೆಳಗ್ಗೆ ಬೇಗನೆ ಹೋಗಿ, ಇಲ್ಲಾಂದರೆ ಸಂಜೆ ಟೈಮು 4 ಗಂಟೆ ಮೇಲೆ ಬೆಟ್ಟ ಹತ್ತಿ, ಆವಾಗ ಸ್ವಲ್ಪ ಈಸಿ ಅನಿಸುತ್ತೆ. ಇಲ್ಲ ಅಂದ್ರಂತೂ ತುಂಬಾ ಕಷ್ಟ. ದೊಡ್ಡ ಬೆಟ್ಟಕ್ಕೆ ಕಂಪೇರ್ ಮಾಡಿದ್ರೆ ಚಿಕ್ಕ ಬೆಟ್ಟದಲ್ಲಿ ನಾವು ಬೇಗ ರೀಚ್ ಆಗ್ಬೋದು ದೇವಸ್ಥಾನಕ್ಕೆ. ಚಿಕ್ಕ ಬೆಟ್ಟದಲ್ಲಿ ದೇವಾಲಯಗಳ ಸಂಖ್ಯೆ ಹೆಚ್ಚಳ ಆದಂತೆಲ್ಲ ಧಾರ್ಮಿಕ ನಿಷ್ಠೆಯ ಸ್ವರೂಪ ಬದಲಾಗತೊಡಗಿತು. 300 ವರ್ಷಗಳ ಕಾಲಾವಧಿಯಲ್ಲಿ ಅಂದರೆ 9 ಮತ್ತು 11ನೇ ಶತಮಾನಗಳಲ್ಲಿ ಚಿಕ್ಕ ಬೆಟ್ಟದ ಮೇಲೆ ಒಟ್ಟು 13 ಸಮಾಧಿ ಮರಣಗಳು ಸಂಭವಿಸಿದವು. ಇದಕ್ಕೆ ನಿದರ್ಶನ ಹಲವು ಬಾರಿ ನಿಷಿದಿ ಶಾಸನಗಳನ್ನು ಅಕ್ಷರಶಃ ಅಳಿಸಿ ಹಾಕಿ ಬಸದಿಗಳನ್ನು ಕಟ್ಟಲಾಯಿತು. ಈ ಕಾರ್ಯ ಬಸ್ತಿಗಳೇನೋ ಹೆಚ್ಚು ಸಂಖ್ಯೆಯಲ್ಲಿ ಯಾತ್ರಿಕರನ್ನು ಭಕ್ತರನ್ನು ಆಕರ್ಷಿಸತೊಡಗಿದರು. ಆದರೆ ಯಾತ್ರಿಕರು ಹೆಚ್ಚಿದಂತೆಲ್ಲ ಶಾಂತಿ ಮತ್ತು ಸರಳ ಜೀವನ ಬಯಸಿ ಬಂದಿದ್ದ ಶ್ರಮಣರು ಈ ಗಿರಿಯಿಂದ ದೂರ ಸರಿಯಬೇಕಾಯಿತು. 11ನೇ ಶತಮಾನದ ಸುಮಾರಿಗೆ ಚಿಕ್ಕ ಬೆಟ್ಟವು ಶ್ರಮಣರ ಕೇಂದ್ರವಾಗಿ ಉಳಿಯದೆ ಧಾರ್ಮಿಕ ಸಮಾಜದ ಒಂದು ಪ್ರಮುಖ ಅಂಗವಾಗಿ ಬೆಳೆಯತೊಡಗಿತು. ಕ್ರಿಸ್ತಶಕ 980 ಮತ್ತು 1100ರ ಕಾಲಾವಧಿಯಲ್ಲಿ ಚಿಕ್ಕ ಬೆಟ್ಟದ ಸ್ವರೂಪ ಸಂಪೂರ್ಣವಾಗಿ ಹಾಳಾಯಿತು. ಬಂಡೆಗಲ್ಲಿನ ಮೇಲಿದ್ದ ಇನ್ನೂ ಹಲವಾರು ಶಾಸನಗಳು, ಬಸದಿಗಳು ಬುಡ ಸೇರಿದವು. ಈಗಿನ 8ನೇಯ ಪಾರ್ಶ್ವನಾಥ ಹಾಗೂ ಕಮಟ ಪಾರ್ಶ್ವನಾಥ ಬಸದಿಗಳು ಈ ಕಾಲದಲ್ಲಿ ಕಟ್ಟಲ್ಪಟ್ಟವು. ನಾವು ಮೇಲ್ಗಡೆ ಬರೋ ತನಕ ನಾವು ಕ್ಯಾಮ್ರಾದಲ್ಲಿ ವಿಡಿಯೋನ ಶೂಟ್ ಮಾಡ್ಕೊಳ್ಬಹುದು. ಆದರೆ ಇಲ್ಲಿ ಒಳಗಡೆ ಬರಬೇಕಾದ್ರೆ ಶೂಟ್ ಮಾಡೋದಕ್ಕೆ ಅಲೋ ಇರೋದಿಲ್ಲ. ನೀವು ಮೊಬೈಲ್ನಲ್ಲಿ ಶೂಟ್ ಮಾಡ್ಕೊಳ್ಬಹುದಾಗಿರುತ್ತೆ. ಒರಟಾಗಿ ಕಾಣುವ ಕೋಟೆ ಗೋಡೆಯನ್ನು ಮೈಸೂರು ಅರಸರಾದಂತಹ ಕೃಷ್ಣರಾಜೇಂದ್ರ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಪುಟ್ಟಣ್ಣ ಶೆಟ್ಟಿಯು ಕಟ್ಟಿಸಿರ್ತಾನೆ. ಚಿಕ್ಕ ಬೆಟ್ಟದಲ್ಲಿ 13 ದೇವಾಲಯಗಳಿದೆ. ಹಾಗೆ 7 ಬೃಹತ್ ಸ್ತಂಭಗಳಲ್ಲದೆ ಒಂದು ಭಗ್ನಮೂರ್ತಿ ಕೂಡ ಇದೆ. ಮತ್ತು ನಾವು ದೊಡ್ಡ ಬೆಟ್ಟದಿಂದ ಚಿಕ್ಕ ಬೆಟ್ಟನ ನೋಡಿದಾಗ ತುಂಬಾ ಸೊಗಸಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಒಳಗೆ ಹೋಗೋದಕ್ಕಿಂತ ಮುಂಚೆ ಈ ಬೋರ್ಡ್ನ ನಾನು ನೋಡಿದೆ. ಏನಪ್ಪ ಅಂತ ಅಂದರೆ ಇಲ್ಲಿ ಯಾರ್ಯಾರು ಇಚ್ಛಾಮರಣ ಹೊಂದಿದ್ದಾರೆ, ಸಮಾಧಿಗಳಿದೆ, ಅವರ ಹೆಸರುಗಳ ಬಸದಿನ ಮೆನ್ಷನ್ ಮಾಡಿದ್ದಾರೆ ಬೋರ್ಡ್ನಲ್ಲಿ. ಚಿಕ್ಕ ಬೆಟ್ಟದ ಮೇಲೆ ನಾವಿಂದು ಕಾಣ್ತಿರುವಂತಹ ಬಹುತೇಕ ಕಟ್ಟಡಗಳು 12ನೇ ಶತಮಾನದ ಆದಿಭಾಗದಲ್ಲಿ ನಿರ್ಮಾಣಗೊಂಡಿತ್ತು. ಅಂದರೆ ಗಂಗರಾಜ ಹಾಗೂ ಅವರ ಕುಟುಂಬ ವರ್ಗದವರಾದ ಶಾಂತಲೆ ಹಾಗೂ ಅವಳ ತಾಯಿ ಅಲ್ಲದೆ ಇನ್ನೂ ಹಲವಾರು ಅಧಿಕಾರಿಗಳು ಈ ಬೆಟ್ಟದ ಮೇಲೆ 6 ಬಸದಿಗಳನ್ನು ಮತ್ತು ಅರಸನ ಒಂದು ಮಂಟಪ ಬಿಟ್ಟು ಎಲ್ಲ ನಿಷಿದಿ ಮಂಟಪಗಳನ್ನು ಕಟ್ಟಿಸ್ತಿರ್ತಾರೆ.
ನಾವಿವಾಗ ಹೋಗ್ತಾ ಇರೋದು ಶಾಂತಿನಾಥ ಬಸದಿ ಕಡೆ. ಇದು ನಿರ್ಮಾಣ ಆಗಿದ್ದು 10 ಅಥವಾ 11ನೇ ಶತಮಾನದಲ್ಲಿ ಅಂತಲೇ ಹೇಳಬಹುದು. ಈ ದೇವಾಲಯದಲ್ಲಿ 16ನೆಯ ತೀರ್ಥಂಕರ ಶಾಂತಿನಾಥನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಇದರ ಎತ್ತರ ಬಂದು 12 ಅಥವಾ 10 ಎತ್ತರದಲ್ಲಿದೆ. ಕಪ್ಪು ಬಳಪದ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದೆ. ಯಾವುದೇ ಥರ ಡ್ಯಾಮೇಜಸ್ ಕೂಡ ಆಗಿಲ್ಲ. ಅಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಎಸ್ಪೆಷಲಿ ಈ ವಿಗ್ರಹ ಎಲ್ಲರ ಮನಸ್ಸನ್ನು ಸೆರೆ ಹಿಡಿಯೋದಂತೂ ಪಕ್ಕ. ಯಾಕಂದರೆ ಇಲ್ಲಿನ ದೇವಾಲಯಗಳಲ್ಲಿ ಪ್ರತಿಷ್ಠಾಪಿಸಲಾದಂತಹ ಅತಿ ದೊಡ್ಡ ವಿಗ್ರಹಗಳಲ್ಲಿ ಇದಕ್ಕೆ ದ್ವಿತೀಯ ಸ್ಥಾನ ಕೂಡ ಇದೆ ಅಂತಲೇ ಹೇಳ್ಬೋದು. ಈಗ ಈ ದೇವಾಲಯನ ನೋಡಿಕೊಂಡು ನಾವು ಮುಂದೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟು ನಮಗೆ ಕಾಣಸಿಗುವಂಥದ್ದೇ ಇಲ್ಲಿ ನೋಡೋದಕ್ಕೆ ತುಂಬಾ ಶಾಸನಗಳು ಕೂಡ ಸಿಗ್ತವೆ, ಹಾಗೆ ಮಾನಸ್ತಂಭಗಳು ಕೂಡ ಸಿಗ್ತವೆ. ನಾವು ಇಲ್ಲಿಂದ ಮುಂದೆ ಸಾಗ್ತಾ ಇದ್ದೀವಿ. ಇಲ್ಲಿ ಏನು ಅಂತಂದರೆ ಬಂಡೆ ಮೇಲೆ ಸ್ವಲ್ಪ ಸಿಮೆಂಟಿಂದು ರೋಡ್ ಥರ ಕೂಡ ಮಾಡಿದ್ದಾರೆ. ಅದರಿಂದ ತುಂಬಾ ಕಾಲಂತೂ ತುಂಬಾ ಸುಡ್ತಾ ಇತ್ತು. ಶಾಂತಿನಾಥ ಬಸದಿಯ ಬಲಬದಿಯಲ್ಲಿ ಕಬ್ಬಿಣ ಪರಿಸೂತ್ರದ ಮಧ್ಯ ಎಂದು ನಿಂತಿರುವ ವಿಗ್ರಹವು ಬಾಹುಬಲಿಯ ಸೋದರ ಭರತನೆಂಬ ನಂಬಿಕೆ ಇದೆ. ಭರತನ ವಿಗ್ರಹ ಪ್ರತಿಷ್ಠಾಪನೆಗೆ ಜೈನಶಾಸ್ತ್ರ ಗ್ರಂಥಗಳಲ್ಲಿ ಪ್ರತಿಪಾದನೆ ಸಿಗೋದಿಲ್ಲ. ಆದರೆ ಶ್ರವಣಬೆಳಗೊಳದಲ್ಲಿ ಭರತನನ್ನು ಪೂಜೆ ಮಾಡುವ ಸಂಪ್ರದಾಯ ಸುಮಾರು 10ನೇ ಶತಮಾನದಲ್ಲಿ ಆರಂಭವಾದಂತೆ ಕಂಡುಬರುತ್ತೆ. ದೊಡ್ಡ ಬೆಟ್ಟದ ಅಖಂಡ ಬಾಗಿಲ ಬಳಿ ಭರತನ ಮತ್ತೊಂದು ವಿಗ್ರಹವನ್ನು ಕೂಡ ಪ್ರತಿಷ್ಠಾಪಿಸಲಾಗಿದೆ. ಈ ವಿಗ್ರಹ ಭರತನ ವಿಗ್ರಹ ಅಂತ ಹೇಳಲು ಸ್ಪಷ್ಟ ಆಧಾರಗಳು ಕೂಡ ಇಲ್ಲ. ಈ ವಿಗ್ರಹ ಶಿಲ್ಪ ಲಕ್ಷಣಗಳನ್ನ ನೋಡ್ತಾ ಇದ್ರೆ ಗಂಗಾ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರಬಹುದು. ಐ ಥಿಂಕ್ 10ನೇ ಶತಮಾನದಲ್ಲಿ ನಿರ್ಮಾಣ ಆಗಿರಬಹುದು ಅಂತ ಊಹಿಸ್ತಾರೆ. ನಾವು ಮುಂದೆ ಸಾಗ್ತಿದ್ದಾಗ ನಮಗೆ ಕಾಣಸಿಗೋದೆ ಸುಪಶ್ವನಾಥ ಬಸ್ತಿ. ಈ ಸರಳ ಹಾಗೂ ಚಿಕ್ಕ ಬಸ್ತಿಯನ್ನು ಗಾರೆ ಇಟ್ಟಗಿಗಳಿಂದ ನಿರ್ಮಿಸಲಾಗಿದೆ. ಗಂಗರೆ ಕಾಲದ ಶಿಲ್ಪಗಳಲ್ಲಿಯೇ ಅತ್ಯಂತ ಸುಂದರವಾದ ಪ್ರತಿಮೆಗಳಾಗಿವೆ ಅಂತಲೇ ಹೇಳಬಹುದು. ಇಲ್ಲಿನ ದೇವಸ್ಥಾನಗಳನ್ನ ನೋಡ್ತಾ ಇದ್ದರೆ ತುಂಬಾ ಸರಳವಾಗಿವೆ. ಯಾವುದೇ ತರಹದ ಆಡಂಬರ ಅನ್ನೋದು ಇಲ್ಲ. ಇಲ್ಲಿರುವಂತಹ ವಿಗ್ರಹದಲ್ಲಿ ಸಪ್ತ ಎಡೆಯ ಸರ್ಪ, ಕಿರೀಟಧಾರಿಯಾದ ಪರಿಚಾರಿಕಾ ಶಿಲ್ಪಗಳು ತುಂಬ ಸೊಗಸಾಗಿ ಗಂಭೀರವಾಗಿ ಕಾಣಸಿಗುತ್ತೆ ಮತ್ತು ನೋಡೋದಕ್ಕೆ ತುಂಬಾ ಕಂಗೊಳಿಸುತ್ತೆ ಅಂತಲೂ ಹೇಳ್ಬೋದು. ಹಾಗೆ ಯಾತ್ರಾರ್ಥಿಗಳಿಗೆ ಆಕರ್ಷಣೆಯನ್ನು ಕೂಡ ಮಾಡುತ್ತೆ ಈ ದೇವಾಲಯಗಳು. ಚಿಕ್ಕಬೆಟ್ಟದಲ್ಲಿ ನೋಡೋದಕ್ಕೆ ತುಂಬಾ ದೇವಾಲಯಗಳು ಇಲ್ಲಿ ನಮಗೆ ಕಾಣಸಿಗತ್ತೆ. ನಾವಿಲ್ಲಿಂದ ನೆಕ್ಸ್ಟು ಹೋಗ್ತಾ ಇರೋದು ಚಂದ್ರಪ್ರಭಾ ಬಸದಿ. ಈ ನಿಷಧಿ ಸ್ತಂಭಗಳು ಅಂದು ಇಚ್ಛಾಮರಣವನ್ನು ಆಹ್ವಾನಿಸಿದವರ ಸಾಹಸ ಜೀವನವನ್ನು ಪ್ರತಿಮೂಡಿಸಿದ್ದರೂ ಅವುಗಳಲ್ಲಿರುವ ಕಲಾಂಶ, ಅತ್ಯಲ್ಪ ಸ್ತಂಭಗಳ ಮೇಲ್ಭಾಗದಲ್ಲಿ ಕೊರೆದಿರುವ ಹುಬ್ಬು ಚಿತ್ರಗಳು ಮಾತ್ರ ನಮ್ಮ ಗಮನವನ್ನು ಸ್ವಲ್ಪ ಮಟ್ಟಿಗೆ ಸೆಳೆಯುತ್ತೆ. ಈ ದೇವಾಲಯದ ಬಳಿ ಬಂಡೆಗಲ್ಲಿನ ಮೇಲೆ ಕೊರೆದಿರುವ ಒಂದು ಶಿಲಾಸನದಿಂದ ಈ ಬಸ್ತಿಯನ್ನು ಶಿವಮಾರನೆಂಬ ಗಂಗಾ ಅರಸನು ಕಟ್ಟಿಸಿದನೆಂದು ಇಲ್ಲಿಯವರೆಗೂ ಊಹಿಸಲಾಗಿತ್ತು. ಸುಮಾರು 10ನೇ ಶತಮಾನದಲ್ಲಿ ಈ ದೇವಾಲಯವನ್ನು ಕಟ್ಟಿಸಿರಲು ಸಾಧ್ಯ. ಅಂದರೆ ಶಿವಮಾರನಿಗೂ ಈ ಬಸ್ತಿಗೂ ಯಾವ ಸಂಬಂಧ ಇಲ್ಲ ಅಂತ ತೋರುತ್ತೆ. ಈ ಬಸ್ತಿನ ವಕ್ರಗಚ್ಚ ಬಸ್ತಿ ಅಂತಲೂ ಕೂಡ ಕರೀತಾರೆ. ಗರ್ಭಗುಡಿಯಲ್ಲಿರುವ ವಿಗ್ರಹವನ್ನು ಚಂದ್ರಪ್ರಭನ ಮೂರ್ತಿ ಎಂದು ಗುರುತಿಸಲು ಅದರ ಮೂರ್ತಿ ಲಕ್ಷಣಗಳಾಗಲಿ ಬೇರಾವ ಆಕಾರಗಳಾಗಲಿ ಸಹಾಯ ಆಗೋದಿಲ್ಲ. ನಮಗೆ ಇಲ್ಲಿ ಮುಂದೆ ಕಾಣಸಿಗುವಂಥದ್ದೇ ಚಾವುಂಡರಾಯ ಬಸ್ತಿ. ಐತಿಹಾಸಿಕವಾಗಿ ಅತ್ಯಂತ ಮಹತ್ವ ಕೂಡ ಇದೆ. ವಾಸ್ತುಶಿಲ್ಪದ ದೃಷ್ಟಿಯಲ್ಲಿ ಅತ್ಯಂತ ಕುತೂಹಲಕಾರಿಯೂ ಆದ ಚಾವುಂಡರಾಯ ಬಸ್ತಿಯನ್ನು ಚಾವುಂಡರಾಯ ಇಲ್ಲವೇ ಅವನ ಗೌರವಾರ್ಥ ಕಟ್ಟಿಸಿರಬಹುದು. 10ನೇ ಶತಮಾನದ ಗಂಗಾ ವಾಸ್ತುಶಿಲ್ಪಕ್ಕೆ ಈ ದೇವಾಲಯ ಒಂದು ಉತ್ತಮ ನಿದರ್ಶನವಾಗಿದೆ ಅಂತಲೇ ಹೇಳ್ಬೋದು. ಮೇಲಂತಸ್ತಿನಲ್ಲಿರುವ ಜೀನ ವಿಗ್ರಹದ ಪೀಠ ಭಾಗದಲ್ಲಿ ಕೊರೆದಿರುವ ಶಾಸನದಲ್ಲಿ ಚಾವುಂಡರಾಯನ ಮಗರ ಹೆಸರನ್ನು ಕೂಡ ಉಲ್ಲೇಖಿಸಲಾಗಿದೆ. ಆದರೆ ಬೇರೆಡೆಯಲ್ಲಿರುವ ಶಾಸನಗಳು ಬಗೆ ಬಗೆಯ ವಿವರಗಳನ್ನು ಕೂಡ ಕೊಡ್ತವೆ. ಮುಖ್ಯ ಗರ್ಭಗುಡಿಯಲ್ಲಿರುವ ಜೀನ ವಿಗ್ರಹವನ್ನು ಹಾಗೂ ಅಂತರಾಳದಲ್ಲಿರುವ ಯಕ್ಷಯಕ್ಷಿಯರ ವಿಗ್ರಹಗಳನ್ನು 12ನೇ ಶತಮಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು ಅಂತಲೂ ಕೂಡ ಹೇಳ್ತಾರೆ. ಬಹುಶಃ ಮೂಲ ವಿಗ್ರಹವನ್ನು ಭಗ್ನವಾದುದರಿಂದ ಗಂಗರಾಜನ ಮಗ ಏಚಣನು ಈ ಮೂರ್ತಿಗಳನ್ನು ಪುನಃ ಪ್ರತಿಷ್ಠಾಪಿಸಿರಲು ಸಾಧ್ಯ. ಹೊಯ್ಸಳ ಕಾಲದ ಶಾಸನದಲ್ಲಿ ಈ ಬಸ್ತಿಯನ್ನು ತ್ರೈಲೋಕ್ಯ ರಂಜನ
ಎಂದು ಕರೆಯಲಾಗ್ತಾ ಇತ್ತು. ಚಿಕ್ಕ ಬೆಟ್ಟದಲ್ಲಿ ನೋಡೋದಕ್ಕೆ ತುಂಬಾನೇ ದೇವಾಲಯಗಳಿದೆ. ಹಾಗೆ ಚಾವುಂಡರಾಯ ಬಸದಿಯನ್ನು ಕೂಡ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಇನ್ನುಳಿದ ದೇವಾಲಯಗಳನ್ನು ತೋರಿಸ್ತೀನಿ.